ಗಮನ ಇಟ್ಟು ಕೇಳಿ. ಒಂದು ವಿಷಯಕ್ಕಾಗಿ ಇವತ್ತು ನಾವು ಕಾಲದ ವಿಷಯಕ್ಕಾಗಿ ಗುಡ್ಡೆ ಹತ್ತಿದ್ದೇವೆ. ನಾವು ಕೂತಂಥ ಗುಡ್ಡಿ ಹೆಸರು ರಾಮನ ಕೊಳಪೆ. ಈ ರಾಮನ ಕೊಳಪೆಯಲ್ಲಿ ಎಂತೆಂಥ ಭವಿಷ್ಯವಾಣಿ ನುಡಿದಂಥ ಜಾಗ ಇದು. ಕೈಲಾಸದ ಭವಿಷ್ಯವಾಣಿ ನುಡಿದಂಥ ಈ ಏರಿಯಲ್ಲಿ ಇದು ರಾಮನ ಕೊಳಪೆಯಲ್ಲಿ ಮೊದಲೇ ರಾಮನ ಕೆರೆ ಇತ್ತು. ಹೋರಿ ಗಂಟೆ ಮಲಗುವಾಗ ರಾಮನ ಕೊಳಪೆ ಅಂದರು. ಈಗ ರಾಮನ ಕೊಳಪೆ ಅಂತ ಹೆಸರು ಇದಕ್ಕಿದ್ದೇವೆ. ಇವತ್ತು ನಾವು ಇಲ್ಲಿ ಕೂತು ಮುರಳಿ ಶಿವನಿಗೆ ತಡ ಇಟ್ಟು ಸೂರ್ಯನ ನೋಡುತ್ತಾ ಭವಿಷ್ಯ ಹೇಳುತ್ತಾ ಇರುವಂಥ ಜಾಗ ಇದು ನಂದು. ಈ ಜಗತ್ತಿಗೆ ನಾನು ಯಾರು ಅನ್ನೋ ವಿಷಯ ಸತ್ಯ ಇನ್ನೂ ಯಾರಿಗೂ ಗೊತ್ತಾಗಲಿಲ್ಲ, ಜಗತ್ತಿಗೆ ಗೊತ್ತಾಗಲಿಲ್ಲ. ಈ ಜಾಗದಲ್ಲಿ ಪ್ರಧಾನಿ ಮೋದಿ ಭವಿಷ್ಯನೂ ನೋಡ್ತಿದ್ದೀನಿ ನಾನು 2019. ಇವನ್ನೂ ಪ್ರಧಾನಿನೇ ಇದ್ದಾನೆ. ಸಿದ್ದುಗೂ ಭವಿಷ್ಯ ನೋಡ್ತಿದ್ದೀನಿ, ಇಲ್ಲ ಇದ್ದಾನೆ. ಡಿ ಶಿವಕುಮಾರ್ಗೂ ಭವಿಷ್ಯ ನೋಡ್ತಿದ್ದೀವಿ. ಕರುಣನ ಭವಿಷ್ಯನೂ ನೋಡ್ತಿದ್ದೀವಿ, ಯುದ್ಧದ ಭವಿಷ್ಯನೂ ನೋಡ್ತಿದ್ದೀವಿ. ಈಗ ನೀರು ಆಪತ್ತಿಗಿದೆ. ಹೊಳೆ ನದಿ ತೀರ ಯಾರೂ ಹೋಗಬೇಡಿ. ರಾಕ್ಷಸರ ಕುಲ ತಾಳಿದೆ ನದಿ ಹೊಳೆ, ಇದು ಎಲ್ಲೂ ಹೋಗಬೇಡಿ. ಈಗ ಮುಖ್ಯವಾದ ವಿಷಯ ಬರ್ತಿದ್ದೀನಿ ನಾನು. ಮಕ್ಕಳ ವೈದ್ಯರಿಗೆ ಮಿನಿಸ್ಟರ್ ಸೀಟು ಸಿಗ್ತದೆ, ತಪ್ಪೋದಿಲ್ಲ. ಭಯ ಪಡೋದು ಬೇಡ. ನೀವು ಯಾರೂ ಭಯ ಪಡೋ ಅವಶ್ಯಕತೆ ಇಲ್ಲ. ನಾವು ಕನಸಿಗೆ ಬರುವುದಾದರೆ ನಾವು 5 ಜನ ಇದ್ದೇವೆ. ನಾವು ಬಂದಿದ್ದು ಲೋಕ ಕಲ್ಯಾಣಕ್ಕಾಗಿ. ಕೈಲಾಸದಿಂದ ಬಂದಿದ್ದು ಆದಿಶೇಷನ ಸಲುವಾಗಿ. ಭೂಮಿ ಆದಿಶೇಷ. ಒಂದು ವೇಳೆ ಆದಿಶೇಷ ಕೈ ಬಿಟ್ಟ ಅಂತಾರೆ, ಇಡೀ ಮಾನವರ ಕುಲ ಇರೋದಿಲ್ಲ, ಭೂಮಿನೇ ಇರೋದಿಲ್ಲ. ಭೂಮಿ ಉಳಿಸಬೇಕಾದ ಕೆಲಸ ಇದೆ. ನನ್ನ ತಾಯಿಗೆ ಸತ್ಯ ಧರ್ಮವನ್ನು ತರಬೇಕಾದ ಕೆಲಸ ಇದೆ. ನಾವು 2015 ಡಿಸೆಂಬರ್ 31 ಗುರುವಾರ ರಾತ್ರಿಗೆ ಈ ಭೂಮಿಗೆ ಬಂದವರು. ಸೈಲೆಂಟಾಗಿ ಹೇಳ್ತಿದ್ದೆ, ನನ್ನ ತಾಯಿ ಬಂದರೆ, ಕನಸಲ್ಲಿ ಬಂದರೆ ಚೆನ್ನ ಮಗುವಾಗಿ ತ್ರಿಶೂಲ ಹಿಡ್ಕೊಂಡು ಬರ್ತಾಳೆ. ನನ್ನ ಲೋಕಪಾಲಕ ಶನಿದೇವ ಬಂದರೆ ಸಣ್ಣ ಹುಡುಗನಾಗಿ ಅವರ ಕನಸಿನಲ್ಲಿ ಕಾಡ್ತಾನೆ. ನನ್ನ ವಿಷ್ಣು ಶಕ್ತಿ ಏನಾರು ಬಂತು ಅಂತ ಆದರೆ ಸತ್ಯನಾರಾಯಣ ಕಥೆ ಮನೆಯಲ್ಲಿ ಮಾಡ್ತಾರೆ. ಹೆಚ್ಚಂದ ಆಂಜನೇಯ ಬಂದರೆ ಗುಡ್ಡಿ ತೋರಿಸೋದು ಜಾಸ್ತಿ, ಇಲ್ಲ ಆಂಜನೇಯ ತೋರಿಸೋದು ಜಾಸ್ತಿ, ಆಯಿತಾ. ನನ್ನ ಗುರುಗಳು ಬಂದರೆ ನಿಮ್ಮ ಮನೆಯಲ್ಲಿ ಭಿಕ್ಷೆ ಬಿಡ್ತಾರೆ. ಭಿಕ್ಷೆ ಕೊಟ್ಟರೆ ನೀವು ಗೆದ್ರಿ, ಇಲ್ಲ ಅಂದಿಲ್ಲ. ನಾವು ಯಾವುದೇ ವ್ಯಕ್ತಿಯಲ್ಲಿ ಅಲ್ಲಿ ಪರೀಕ್ಷೆ ಮೇಲೆ ಪರೀಕ್ಷೆ ಇಡ್ತೀವಿ. ಮಕ್ಕಳ ವೈದ್ಯರಿಗೆ ಮಿನಿಸ್ಟ್ರಿ ಸೀಟು ಪಕ್ಕ ಕೊಡ್ತಲ್ಲ ತರ್ತೇವೆ. ಆದರೆ ನಾನು ದೇವ ಗುರುಗಳ ಹತ್ರ ಈ ವಿಷಯ ತಗೊಂಡು ಹೋಗಿರ್ತೀನಿ ಕೈಲಾಸಕ್ಕೆ. ನಾನು ನನ್ನ ಹೆಸರು ಯಾಕೆ ಇಡಲಿಲ್ಲ? ಇಷ್ಟು ದಿವಸ ಆಯಿತು ವಿಡಿಯೋ ಮಾಡ್ತಿದ್ದೀವಿ, ಎಲ್ಲ ಮಾಡ್ತಿದ್ದೀವಿ. ಕೈಲಾಸ ಅಂತ ಹೆಸರು ಇಟ್ಟಿರ್ತೀವಿ. ನಾವು ಯಾರು ಅಂತೂ ಸತ್ಯ ಇನ್ನೂ ಯಾರಿಗೂ ನಾವು ಭಯಬಿಡಲಿಲ್ಲ. ನಮಗಿಲ್ಲಿ 3.5 ಕಿಲೋಮೀಟ್ರ್ ಆಚೆಗೆ ಶಿವ ಮಂದಿರ ಇದೆ, ಒಂದು ಗಿಡದಲ್ಲಿದೆ, ಅದೊಂದು ಕೆರೆ ಇದೆ. ಒಂದು ಪೂಜೆ ಮಾಡುವವ್ರ ಗತಿ ಇಲ್ಲ. ಅಂಥ ಶಿವ ಮಂದಿರನ ನಮ್ಮಿಂದಲೂ ಇಲ್ಲಿ ಕೂತು ಉದ್ಧಾರ ಮಾಡಬೇಕಂತ ನಾನು ಯೋಚನೆ ಮಾಡಿದ್ದೆ. ಹಿಡಿದಿರ್ದ ಕೆಲಸ ಫೇಲ್ ಆಗ್ತಾಯಿದೆ. ಊರು ಜನರಿಗೆ ನಾನು ಯಾವುದೇ ಒಂದು ತೀರ್ಮಾನ ತೊಗೊಳ್ಳಲ್ಲ. ಯಾಕೆ ತೀರ್ಮಾನ ಕೊಡ್ತೀವಿ? ಎಲ್ಲ ನನ್ನ ಮಕ್ಕಳು. ಊರ ಕೇಸು ಪತ್ತ ತೊಗೊಳ್ಳಲ್ಲ, ಹೆರಗನ ಕೇಸು ಪಡಗುಟ ತಗೊಂತೇವೆ ನಾವು. ಸತ್ಯ ಹೇಳಬೇಕಂದ್ರೆ ಮಕ್ಕಳ ವೈದ್ಯರಿಗೆ ಮತ್ತು ಮಿನಿಸ್ಟ್ರಿ ಸಿಗ್ತದೆ. ನಾನು ದೇವ ಗುರುಗಳ ಹತ್ರ 28ನೇ ತಾರೀಕು ಒಳಗೆ ನಿಮಗೆ ಶುದ್ಧಿ ಸಿಗ್ತದೆ, ಭಯ ಪಡೋದು ಬೇಡ. 28ನೇ ತಾರೀಕಿಗೆ ಒಳಗೆ, ಇವತ್ತು ತಾರೀಕು 12, ಇನ್ನು 14 ದಿವಸದ ಒಳಗೆ ನಿಮಗೆ ಶುದ್ಧಿ ಸಿಗ್ತದೆ. 16 ದಿವಸದ ಒಳಗೆ ಶುದ್ಧಿ ಸಿಗ್ತದೆ, ಒಳ್ಳೆಯದಾಗ್ತದೆ. ಅಂದವರ ಮನೆಯಲ್ಲಿ ಒಂದು ಬಾರಿ ತಪ್ಪು ಮಾಡಿದ್ರೆ ಇನ್ನೊಂದು ಬಾರಿ ನನ್ನ ಮಗನ ಇನ್ನು ರಾಜಕೀಯ ವ್ಯಕ್ತಿ ಒಳಗೆ ಇರುವುದಿಲ್ಲ. ನಾವು ಯಾರಿಗೂ ಕಳಿಸೋದಿಲ್ಲ, ಯಾವ ಪಕ್ಷಕ್ಕೂ ನಾವು ಕಳಿಸೋದಿಲ್ಲ. ಇರ್ತಿದ್ದೇವೆ. ಜೈ ಹಿಂದ್.